ಹಾಗಾಗಿ ನಿದ್ದೆ ಬರ್ತಾ ಇದೆ. ಮಧ್ಯಾಹ್ನ ಮಲಗೋಕ್ಕಾಗಲ್ಲ, ಮಕ್ಕಳು ಹಾಫ್ ಡೇ 11-12 ಒಳಗೆ ಬರ್ತಾರೆ. ಯಾಕಂದರೆ ಎಕ್ಸಾಮ್ ಇದೆ, ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಂಗಾಗ್ಬಿಟ್ಟು ನಿದ್ದೆನೂ ಇಲ್ಲ. ನಾನು ಎಷ್ಟೇ ಸ್ಟಡಿ ಮಾಡಿಕೊಟ್ರು ನನ್ನ ಕಣ್ಣೇ ಹೇಳ್ತಿದ್ದೆ ನಿದ್ದೆ ಬರೋ ಥರ. ಸೊ ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಹೇಗಿದ್ದೀರಾ? ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಇವತ್ತಿನ ನನ್ನ ಈ ಗುರುವಾರದ ವ್ಲಾಗ್ಗೆ ನಿಮ್ಮೆಲ್ಲರಿಗೂ ಹಾರ್ಟ್ಫುಲ್ಲಿ ವೆಲ್ಕಮ್ ಮಾಡ್ತಾ ಇವತ್ತಿನ ಡೇನ ಶುರು ಮಾಡೋಣ ಬನ್ನಿ. ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಅನದರ್ ನ್ಯೂ ವ್ಲಾಗ್. ಸಾರಿ, ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನೆಲ್. ಸೊ ನೋಡಿದ್ರಲ್ಲ, ಬೆಳಗ್ಗೆನೆ ಪೂಜೆದೆಲ್ಲನೂ ಕೂಡ ಟಿ ವಿ ಸೌಂಡ್ ಜಾಸ್ತಿ. ಫೈನಲ್ ಆಗಿ ಗುರುವಾರದ ಡೇ ವ್ಲಾಗ್ ಚೆನ್ನಾಗಿತ್ತು. ಅದರಲ್ಲಿ ಒಂದು ಸುದ್ದಿನ ಕೇಳಬೇಕಾಗಿ ಬಂತು, ಸ್ವಲ್ಪನೇ ಬೇಜಾರಾಯಿತು. ಇವತ್ತಿನ ಬ್ರೇಕ್ಫಾಸ್ಟ್ ಏನು ಮಾಡಿದ್ದೀನಿ ಅಂದರೆ, ಬೆಳಗ್ಗೆನೆ ನಿಮಗೆ ತೋರಿಸ್ದೆ ನಾನು ರೊಟ್ಟಿಗೆ ಕಲಸಿಟ್ಟಿದ್ದೀನಿ ಅಂತ. ಅಮ್ಮ ನಾನು ರೊಟ್ಟಿ ತಿಂದ್ವಿ. ಸೊ ನೋಡಿ ಬನ್ನಿ ತೋರಿಸ್ತೀನಿ ಏನು ಅಂದ್ಬಿಟ್ಟು. ಮಕ್ಕಳಿಗೆ ಆ್ಯಕ್ಚುಲಿ ಇವತ್ತು ನಿನ್ನೆಯಿಂದನೇ ನಮ್ಮ ಮಕ್ಕಳಿಗೆ ಎಕ್ಸಾಮ್ಸು ಸ್ಟಾರ್ಟ್ ಆಗಿದೆ. ಸೊ ಇಬ್ರಿಗೂ ಎಕ್ಸಾಮ್ ಇರೋ ಕಾರಣ ಅವರು 12 ಒಳಗಡೆ ಬರ್ತಾರೆ. ಅವರಿಗೆ ಟಿಫನ್ ಇಲ್ಲ, ಅವರು ಗಂಜಿ ಕುಡಿದು ಹೋಗಿದ್ದಾರೆ. ಅವರು ಕೂಡ ಇವತ್ತು ಗಂಜಿ ಕುಡಿದು ಸ್ನ್ಯಾಕ್ಸು ಕೂಡ ತೊಗೊಂಡೋಗಿಲ್ಲ. ಎಕ್ಸಾಮ್ ಟೈಮಲ್ಲಿ ಸ್ನ್ಯಾಕ್ಸ್ ತಿನ್ನೋಕ್ಕೂ ಬಿಡೋದಿಲ್ಲ, ಟೈಮ್ ಇರೋದಿಲ್ಲ. ಹಾಗಾಗಿ ಬಂದಿದ ತಕ್ಷಣ ಬ್ರೇಕ್ಫಾಸ್ಟ್ ಮಾಡ್ತಾರೆ. ಅವರಿಗಾಗಿ ಏನು ಬ್ರೇಕ್ಫಾಸ್ಟ್ ಮಾಡಿದ್ದೀನಿ ಅಂತ ತೋರಿಸ್ತೀನಿ. ಚಿತ್ರಾನ್ನ ಮಾಡಿದ್ದೀನಿ. ಇಲ್ಲಿ ರೈಸಿಗೆ ಇಟ್ಟಿದ್ದೀನಿ ಕುಕ್ಕರಲ್ಲಿ. ರೈಸು ಬಿಸಿ ಇದೆ. ಇನ್ನು ರೈಸ್ ಅವ್ರನ್ನ ಬರೋ ಅಷ್ಟೊತ್ತಿಗೆ ಬಿಸಿ ಆರುತ್ತೆ. ಇನ್ನೊಂದು ಟೈಮ್ ಇವಾಗ 11:30 ಆ ಥರ ಆಗ್ತಾ ಬರ್ತಾ ಇದೆ. ಇವತ್ತಿನ ಬ್ರೇಕ್ಫಾಸ್ಟ್ ಇದಾಗಿದೆ. ನೋಡಿದ್ರಲ್ಲ ಬ್ರೇಕ್ಫಾಸ್ಟ್ ಏನಂತ, ಚಿತ್ರಾನ್ನ, ಗೊಜ್ಜು, ವೈಟ್ ರೈಸು. ಸೊ ಮಕ್ಕಳು ಬಂದಿದ ತಕ್ಷಣ ಟಿಫನ್ ಇಟ್ಕೊಟ್ರೆ ಅದೇ. ಹಾಗೆ ಇವತ್ತಿನ ಗುರುವಾರ ಪೂಜೆನೂ ಕೂಡ ತುಂಬಾ ಚೆನ್ನಾಗಾಯಿತು ನಮ್ಮ ಮನೆಯಲ್ಲಿ. ಸೊ ನನ್ನ ವ್ರತ 3ನೇ ವಾರದ ವ್ರತನ ಕಂಪ್ಲೀಟ್ ಮಾಡಿದೆ. ಹೋದ ವಾರ 1 ವಾರದ್ದು ಸ್ಕಿಪ್ ಮಾಡಿದೆ ವ್ರತನ. ಸೊ ರೀಸನಿಂದ ಹೋದ ವಾರದ ಪೂಜೆ ಮಾಡೋಕ್ಕಾಗಿಲ್ಲ. ಹಾಗೆ ಬೆಳಗ್ಗೆ ಪೂಜೆ ಎಲ್ಲ ಆಗಿ ಒಂದು 7:40 ನನಗೆ ಒಂದು ಕಾಲ್ ಬರುತ್ತೆ. ಅಷ್ಟೊತ್ತಿಗೆ ನಾನು ಪೂಜೆ ಮಾಡಿಬಿಟ್ಟಿದ್ದೆ. ತುಂಬಾ ಬೇಜಾರಾಯಿತು. ಹಸ್ಬೆಂಡ್ ಕಡೆಯವರು ಒಬ್ಬರು ಡೆತ್ ಆಗಿದ್ದಾರೆ, ರಿಲೇಟಿವ್ಸೇ. ಏನೂ ಮಾಡೋಕ್ಕಾಗಲ್ಲ. ಸೊ ಅದನ್ನೆಲ್ಲನೂ ಕೂಡ ಹೇಳ್ತಾರಲ್ವ, ಒಳ್ಳೆಯವರು ತುಂಬ ದಿವಸ ಇರೋದಿಲ್ಲ ಅಂತ. ಹಸ್ಬೆಂಡ್ಗೆ ಚಿಕ್ಕಮ್ಮ ಆಗಬೇಕು ಅವರು. ಸೊ ಬಟ್ ಅಷ್ಟೊತ್ತಿಗೆ ನಾನು ಪೂಜೆ ಮುಗಿಸಿದ್ದೆ. ಹಂಗಾಗ್ಬಿಟ್ಟು ಗುರುವಾರ ಆ್ಯಕ್ಚುಲಿ ನಾನು ಪೂಜೆ ಮಾಡ್ತೀನಿ ಅಂತ ಗೊತ್ತು ಅವರಿಗೆ.
ಬೇಗನೆ ಆದಷ್ಟು ಬೇಗನೆ ಕಾಲ್ ಮಾಡಿದ್ದಾರೆ. ಸೊ ಅವರಿಗೆ ಗೊತ್ತಾಗೋದೇ ಲೇಟ್ ಆಗಿದೆ. ಹಂಗಾಗ್ಬಿಟ್ಟು ಪೂಜೆ ಎಲ್ಲನೂ ಕೂಡ ಮುಗಿಸ್ಬಿಟ್ಟಿದ್ದೆ. ಗೊತ್ತಿಲ್ಲದೆ ನಾವು ಗೊತ್ತಿದ್ದು ಅದನ್ನು ಮಾಡಿದ್ರೆ ಅದು ತಪ್ಪಾಗುತ್ತೆ. ಗೊತ್ತಿಲ್ಲದೆ ಏನೇ ಮಾಡಿದ್ರು ಅದು ದೇವರ ಇಚ್ಛೆನೇ. ನಮ್ಮ ಕೈಲಿ ಅದು ಆಗಬೇಕು ಅಂತ ಇತ್ತು, ಆ ಟೈಮಿಗೆ ಆಯಿತು. ಸೊ ಏನೂ ಮಾಡೋಕ್ಕಾಗಲ್ಲ. ಪೂಜೆ ಎಲ್ಲ ಮುಗಿಸಿ ಆದಮೇಲೆ ವಿಷಯನ ಕೇಳ್ಪಟ್ಟೆ. ಸೊ ತುಂಬಾ ಬೇಜಾರಾಯಿತು. ಒಂದು 5 ನಿಮಿಷ ಅವ್ರನ್ನೇ ಬೇಜಾರು ಪಟ್ಟೆ. ಸೊ ಹೋಗೋಕ್ಕಾಗಿಲ್ಲ, ಯಾಕಂದರೆ ಮಕ್ಕಳಿಗೆ ಎಕ್ಸಾಮ್ ಇದೆ. ಮಕ್ಕಳು ಸ್ಕೂಲಿಗೆ ಹೋಗಿದ್ದಾರೆ, ಬೇಗ ಬರ್ತಾರೆ, ಅವ್ರನ್ನ ಕರ್ಕೊಬರ್ಬೇಕು, ಹೋಗಬೇಕು. ಸೊ ಹೋದ ತಿಂಗಳಲ್ಲಿ ಒಂದೇ ಫ್ಯಾಮಿಲಿಯಲ್ಲಿ 1 ಮಂತ್ ಡಿಫ್ರೆನ್ಸು ಅವರು ಇಬ್ಬರನ್ನ ಕಳ್ಕೊಂಡಿದ್ದಾರೆ. ಹೋದ ತಿಂಗಳಲ್ಲಿ ಅವ್ರ ಮಗ ಅನಿಸುತ್ತೆ. ಇವತ್ತು ಅವರು ಕೇಳ್ಪಟ್ಟೆ, ಬೆಳಗ್ಗೆನೇ ಫೋನ್ ಮಾಡಿ ಹೇಳಿದ್ರು. ಸೊ ಏನೂ ಮಾಡೋಕ್ಕಾಗಲ್ಲ ಅಲ್ವಾ. ಈಗ ಮಕ್ಕಳು ಬರ್ತಾರೆ. ಸೊ ಇವತ್ತಿನ ನನ್ನ ಈ ಗುರುವಾರದ ಡೇ ವ್ಲಾಗ್ ಹೇಗಿತ್ತು, ನನ್ನ ವ್ರತ ಎಲ್ಲ ತುಂಬಾ ಕೂಡ ಚೆನ್ನಾಗಾಯಿತು. ಹೇಳಿದ್ನಲ್ವ ಇಷ್ಟು ವಾರ ಅಷ್ಟು ವಾರ ಅಂತ ನಾನು ಅಂದ್ಕೊಂಡಿಲ್ಲ. ಸೊ ಬನ್ನಿ ಈಗ ಹೋಗಿ ಮಕ್ಕಳನ್ನ ಪಿಕಪ್ ಮಾಡ್ಕೊಂಬರೋಣ. ಮಕ್ಕಳು ಸ್ಕೂಲಿಂದ ಬಂದಮೇಲೆ ಅವ್ರ ಹತ್ರನೇ ಬ್ಯುಸಿ ಆಗಿಬಿಟ್ಟಿದೆ. ಯಾಕಂದರೆ ಎಕ್ಸಾಮ್ ಇರೋ ಕಾರಣ ಅವ್ರಿಗೆ ಸ್ವಲ್ಪ ರೀಡ್ ಮಾಡಿಸ್ಬೇಕು, ಅದು ಇದು ಅಂತ ವ್ಲಾಗ್ ಶೂಟ್ ಮಾಡಿಲ್ಲ. ಈಗ ಸಂಜೆ ಆಗಿದೆ, ಮನೆಯೆಲ್ಲನೂ ಇನ್ನೊಂದು ಸತಿ ಗುಡಿಸಿ ಒರೆಸ್ಕೊಂಡು ನಾನು ಕೈಕಾಲು ಮುಖ ತೊಳೆದು ಮೇಯ್ನ್ ನಮ್ಮ ಮನಸ್ಸನ್ನು ಶುದ್ಧಿಯಾಗಿ ಇಟ್ಕೋಬೇಕು. ನನ್ನ ಮನಸ್ಸು ಶುದ್ಧಿಯಾಗಿ ಇದೆ. ಈಗ ಸಂಜೆ ದೇವ್ರಿಗೆ ದೀಪ ಹಚ್ಚಿ ಪೂಜೆ ಮಾಡಿ ಮಂಗಳಾರತಿ ಮಾಡಿ ಆರತಿ ಮಾಡಿದ್ರೆ ಇವತ್ತಿನ ಡೇ ವ್ರತ ಮುಗಿಯುತ್ತೆ. ತುಂಬ ಜನ ನನ್ನ ಫ್ರೆಂಡ್ಸ್ ಕೇಳಿದ್ರು. ಸೊ ಎಲ್ಲರಿಗೂ ನನಗೆ ಗೊತ್ತಿರೋ ಮಟ್ಟಿಗೆ ಈ ವ್ರತದ ಬಗ್ಗೆ ತಿಳಿಸಿದ್ದೀನಿ. ಅವ್ರು ಅದನ್ನು ಕ್ವಶ್ಚನ್ ಮಾಡಿ ಕೇಳಿದ್ರು. ಸೊ ನೀನು ಈ ಥರ ಹೇಳಿದ್ಯಾ, ನಾನು ಬೇರೆ ಕೇಳಿದೆ, ಅವರು ಒಬ್ಬರು ಈ ಥರ ಹೇಳಿದ್ರು ಅಂತ. ಸೊ ಖಂಡಿತ ನನಗೆ ಗೊತ್ತಿಲ್ಲ. ನಾನು ಯಾವ ಥರ ಏನು ಮಾಡ್ತೀನಿ ಅದನ್ನು ತಿಳಿಸಿದ್ದೀನಿ. ನಿಮಗೆ ಯಾವ ಥರ ಇಷ್ಟ ಆಗುತ್ತೋ ಆ ಥರ ನೀವು ಮಾಡ್ಕೋಬೋದು. ಸೊ ಗೊತ್ತಿಲ್ಲ, ನನಗೆ ಹೇಳ್ಕೊಟ್ಟಿರೋದು ರಾಯರ ಮಠದಲ್ಲಿ ಅವ್ರನ್ನ ಕೇಳಿ ಮಾಡಿದ್ದೀನಿ. ಸೊ ಅದಕ್ಕೆ ನಮ್ಮ ಶಕ್ತಿ ಎಷ್ಟಕ್ಕೆ ಇರುತ್ತೋ ಅಷ್ಟು ಥರ ಮಾಡ್ಬೋದು. ಬಟ್ ಲಾಸ್ಟ್ನೇ ವಾರ ಮಾಡೋದಿದೆ ಅಲ್ವಾ, ಅದು ಬೇರೆಯೇ ಇರುತ್ತೆ. ಸೊ ಅದು ಖಂಡಿತ ನಾನು ಲಾಸ್ಟ್ನೇ ವಾರ ಅಂದ್ಕೊಂಡಿಲ್ಲ ಎಷ್ಟು ವಾರಕ್ಕೆ ಮಾಡ್ತೀನಿ ಅಂತ. ಬಟ್ ಮಾಡಿದಾಗ ಖಂಡಿತ ಅದು ಆರತಿ ಏನೆಲ್ಲ ಮಾಡಬೇಕು, ಯಾವ ಥರ ಮಾಡಬೇಕು ಅಂತ ಅದು ಖಂಡಿತ ಶೇರ್ ಮಾಡ್ತೀನಿ. ನೋಡಿ ಇವತ್ತಿನ ಪೂಜೆ ಈ ಥರ. ಸೊ ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು, ನೀವು ಬೇರೆಯೇ ತಿಳ್ಕೊಂಡು ಮಾಡಿ, ಇಲ್ಲ ನಾನು ಹೇಳ್ಕೊಟ್ಟಿದ್ದೆ ಮಾಡಿ, ಅದು ನಿಮ್ಮ ಇಚ್ಛೆಗೆ ಬಿಟ್ಟಿದ್ದು. ಸೊ ಫೈನಲಿ ಇವತ್ತಿನ ಮಂಗಳಾರತಿ ಎಲ್ಲನೂ ಕೂಡ ಆಯಿತು. ಹಾಗೆ ಆರತಿ ಮಾಡಿ ರಾಯರ ಮಂತ್ರಾಕ್ಷತೆನ ನಮ್ಮ ಕೋರಿಕೆ ಬೇಡಿಕೆ ಏನಿದೆ ಅದನ್ನು ಕೇಳಿಕೊಂಡು ಮುಗಿಸಿದ್ರೆ ಇವತ್ತಿನ ವ್ರತ ಕಂಪ್ಲೀಟ್ ಮಾಡೋಕ್ಕೂ ಮುಂಚೆ ನಾನು ಏನು ರಾಯರನ್ನ ನೆನೆಸ್ಕೊಂಡು ನನ್ನ ಬೇಡಿಕೆನ ಏನು ಹೇಳ್ತಾರೆ ಬರಿತೀವಲ್ವ, ಮಂತ್ರನ ಬರಿತೀವಿ. ಸೊ ಅದು ವೀಕ್ಲಿನೂ ಬರಿಬೇಕು. ಅದು ಬೆಳಗ್ಗೆ ಆದರೂ ಪರವಾಗಿಲ್ಲ, ಸಂಜೆ ಆದರೂ ಪರವಾಗಿಲ್ಲ. ಮನೆಯಲ್ಲಿ ಪೂಜೆ ಮಾಡಿದಾಗ ಕೂತ್ಕೊಂಡು ಬರೀಬೇಕು. ಅದಿಷ್ಟು ಸತಿ ಅಂತ ಇರುತ್ತೆ. ಸೊ ಇವತ್ತು ಇದನ್ನ ಬರೆಯುವಾಗ ನನಗೆ ಗೊತ್ತಿಲ್ಲ, 2 ವಾರ ಅನಿಸಿಲ್ಲ. ಇವತ್ತು ನನಗೆ ನಮ್ಮ ಅತ್ತೆ ನೆನಪಾಗ್ತಿದ್ರೆ, ಅತ್ತೆ ಅಂದರೆ ಹಸ್ಬೆಂಡ್ ಅವರ ತಾಯಿ. ಯಾಕಂದರೆ ಅವ್ರ ಕೈ ಬರಹ ನಮ್ಮ ಮನೇಲಿ ಈಗೂ ಇದೆ. ನಮ್ಮ ಯಜಮಾನ್ರು ಹೇಳ್ತಿದ್ರು ಅವ್ರ ತಾಯಿ ರಾಮಕೋಟಿನ ಬರೀತಿದ್ರು ಅಂತ. ನಮ್ಮ ಅತ್ತೆ ಶ್ರೀರಾಮರ ಭಕ್ತೆ, ಹಾಗಾಗಿನೇ ಅವ್ರ ನೆನಪಿಗೆ ಅದು ಹಾಗೆ ಶಾಶ್ವತವಾಗಿ ಉಳ್ಕೋಬೇಕು ಅಂದ್ಬಿಟ್ಟೆ ನಮ್ಮ ಮನೇಲಿ ಸೀತೆ ರಾಮ ಲಕ್ಷ್ಮಣನ ವಿಗ್ರಹ ಇದೆ. ಸೊ ಅವರು ನೆನಪಿಗಾಗಿ ನಮ್ಮ ಮನೇಲಿ ಸದಾ ಅವ್ರ ನೆನಪು, ಅವ್ರ ಹೆಸರು ಹೇಳ್ಕೊಂಡೇ ಪೂಜೆನ ಮಾಡ್ತೀನಿ. ಗೊತ್ತಿಲ್ಲ ಇವತ್ತು ನೆನಪಾಗ್ತಿದ್ದಾರೆ. ಆ ರಾಮಕೋಟೆಯಲ್ಲಿ ಒಂದು ನಮ್ಮ ಮನೇಲಿ ಇದೆ ಅವ್ರು ಬರ್ತಿರೋ ಕೈ ಬರಹ. ಹಾಗೆ ಅವ್ರನ್ನ ನೆನೆಸ್ಕೊಂಡು ಇವತ್ತಿನ ಡೇ ವ್ರತನ ಮುಗಿಸ್ದೆ. ಹಾಯ್ ಆಲ್ಸೋ ನೋಡಿದ್ರಲ್ಲ, ಪೂಜೆ ಎಲ್ಲನೂ ಸಂಜೆ ಪೂಜೆ ಆಯಿತು. ಸೊ ತುಂಬ ನಿದ್ದೆ ಬರ್ತಿದೆ. ಈಗಲೇ ಮಲಗಿಬಿಡೋಣ ಅಂತ ಅನ್ನೋ ಅಷ್ಟು ನಿದ್ದೆ ಬರ್ತಿದೆ. ಯಾಕಂದರೆ ಬಿಕಾಸ್ ಬೆಳಗ್ಗೆ 4:30 ಅಂದರೆ 4:15ಗೆ ಅಲಾರಾಮ್ ಬರುತ್ತಲ್ವ. 4 o'clock ಎಚ್ಚರಿಕೆ ನನಗೆ. ಹೀಗಾಗಿ ನಿದ್ದೆ ಬರ್ತಾ ಇದೆ. ಮಧ್ಯಾಹ್ನ ಮಲಗೋಕ್ಕಾಗಲ್ಲ, ಮಕ್ಕಳು ಆಫ್ ಡೇ 11-12 ಒಳಗೆ ಬರ್ತಾರೆ. ಯಾಕಂದರೆ ಎಕ್ಸಾಮ್ ಇದೆ, ಅವ್ರ ಕಡೆ ಸ್ವಲ್ಪ ಗಮನ ಕೊಡಬೇಕು. ಹಂಗಾಗ್ಬಿಟ್ಟು ನಿದ್ದೆನೂ ಇಲ್ಲ. ನಾನು ಎಷ್ಟೇ ಸ್ಟಡಿ ಮಾಡಿಕೊಟ್ರು ನನ್ನ ಕಣ್ಣೇ ಹೇಳ್ತಿದ್ದೆ ನಿದ್ದೆ ಬರೋ ಥರ. ಸೊ ನೈಟ್ ಅಡುಗೆಗೆ ಅಮ್ಮ ಏನೋ ಅವಲಕ್ಕಿ ಮಾಡೋಣ ಅಂತ. ಮೋಸ್ಟ್ಲಿ ಗುರುವಾರ ಬ್ರೇಕ್ಫಾಸ್ಟೇ ನೈಟ್ ಟೈಮು ನಮ್ಮ ಮನೇಲಿ. ರೈಸ್ ಐಟಮ್ ತಿನ್ನೋದಿಲ್ಲ. ಸೊ ಗುರುವಾರ ಅವಲಕ್ಕಿ, ಇವಾಗ ನೈಟಿಗೆ ಅವಲಕ್ಕಿ ಮಾಡ್ತಾ ಇದ್ದಾರೆ. ನಾನು ಸ್ವೀಟ್ ಕೇಳಿದ್ದಾರೆ ಅಮ್ಮ, ನನಗೆ ಕ್ರೇವಿಂಗ್ಸ್ ಆಗಿದೆ, ಪಾಯಸ ಮಾಡು ಅಂತ ಇದ್ದಾರೆ ಅಮ್ಮ. ಅಮ್ಮನಿಗೆ ಕ್ರೇವಿಂಗ್ಸು ಪಾಯಸ ತಿನ್ನಬೇಕು ಅಂತ ಇಷ್ಟ ಆಗ್ಬಿಟ್ಟಿದೆ. ಅದಕ್ಕೆ ದಿಢೀರ್ ಅಂತ ಮಧ್ಯಾಹ್ನ ಕೇಳಿದ್ರಲ್ವ, ಮಾಡಬೇಕು ಅಂದರೆ ಯಾವ ಥರ ಅಂದ್ಬಿಟ್ಟು ಸಿಂಪಲ್ಲಾಗಿ ಟೇಸ್ಟಿಯಾಗಿ ಕ್ವಿಕ್ಕಾಗಿ
ಓಲ್ಡ್ ಸ್ಟೈಲ್ ಪಾಯಸ ಇದು. ಸೊ ಯಾವ ಥರ ಅಂತ ತೋರಿಸ್ತೀನಿ ಬನ್ನಿ. ನಾನು ಮಾಡ್ತಿರುವಂಥ ಸ್ವೀಟ್ ಹೆಸ್ರು ಬಂದು ಅಕ್ಕಿ ಹುಡಿ ಪಾಯಸ. ಬನ್ನಿ ಯಾವ ಥರ ಮಾಡೋದು ಅಂದರೆ, ಒಂದು 2-3 ಅವರ್ಸ್ ಮುಂಚೆನೇ ಅಕ್ಕಿನ ಕೆಂಪು ಹುರ್ಕೊಂಡು ಸ್ವಲ್ಪ ನೀರು ಹಾಕಿ ಈ ಥರ ನೆನೆಸಿಟ್ಕೊಳ್ಳಿ. ಅದು ನೆಂದಿರುತ್ತಲ್ವ 3 ಅವರ್ಸು, ಅದಕ್ಕೆ ಜೊತೆಗೆ ಕಾಯಿ ಹಾಗೆ ಗಸಗಸೆ ಯಾಲಕ್ಕಿನ ಸೇರಿಸ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ನುಣ್ಣಗೆ ರುಬ್ಕೊಳ್ಳಿ. ಅಕ್ಕಿ ಆಪ್ಷನಲ್, ಯಾವುದಾದ್ರೂ ತೊಗೊಳ್ಳಿ, ಬಾಸುಮತಿ, ನಾರ್ಮಲ್ಲು, ಡಿಪೋ ರೈಸ್ ಯಾವುದು. ನಾನು ನಾರ್ಮಲ್ ರೈಸ್ ಮಾಡೋ ಅಕ್ಕಿನ ಯೂಸ್ ಮಾಡಿದ್ದೀನಿ. ನೋಡಿ, ಬೆಲ್ಲ ನೆನೆಸು ಕರಗಿದೆ, ಬೆಲ್ಲ ನೆನೆಸಿಟ್ಟಿದ್ದೆ, ಅದನ್ನ ಇವಾಗ ಸೋಸ್ಕೊಂಡೆ. ಯಾಕಂದರೆ ಕಲ್ಲು ಮಣ್ಣು ಇರುತ್ತೆ ಬೆಲ್ಲದಲ್ಲಿ. ಬೆಲ್ಲ ಸೋಸ್ಕೊಂಡು ಬೆಲ್ಲನ ಕಾಯಕ್ಕೆ ಇಟ್ಬಿಟ್ಟು ರುಬ್ಬಿದ್ನೆಲ್ಲ ಕಾಯಲ್ಲು ಅದನ್ನು ಬೆಲ್ಲದ ಜೊತೆಗೆ ಮಿಕ್ಸ್ ಮಾಡಿಕೊಂಡು ನೀಟಾಗೆ ಈ ಥರ ಕೈ ಬಿಡದೆ ಮಿಕ್ಸ್ ಮಾಡ್ಕೊಳ್ಳಿ, ಉಂಡೆ ಏನಾದರೂ ಕಟ್ಟುತ್ತೆ ಅಂತ. ನೋಡಿ ಎಷ್ಟು ತೆಳ್ಳಗಿತ್ತು, ಇವಾಗ ಮೀಡಿಯಮ್ ಸ್ಟೇಜಿಗೆ ಬಂದಿದೆ. ಈ ಥರ ಗಟ್ಟಿ ಆಗ್ತಾ ಇದ್ದಂಗೆ ತುಪ್ಪದಲ್ಲಿ ದ್ರಾಕ್ಷಿ ಗೋಡಂಬಿನ ಫ್ರೈ ಮಾಡಿಕೊಂಡು ಅದ್ರ ಜೊತೆಗೆ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಈ ಸ್ಟೇಜಲ್ಲಿ ಬೇಕಿದ್ರೆ ಇನ್ನೂ ಗಟ್ಟಿ ಬೇಕು ಅಂದರೆ ಒಂದು ಅರ್ಧ ಸ್ಪೂನಷ್ಟು ರವೆ ಹಾಕ್ಕೊಂಡ್ರೆ ಬಿಸಿ ಬಿಸಿಯಾದಂಥ ಅಕ್ಕಿ ಹುಡಿ ಪಾಯಸ ರೆಡಿ ಆಯಿತು. ಸೊ ಎಲ್ಲರೂ ಒಂದು ಸತಿ ಟ್ರೈ ಮಾಡಿ ಹೇಗಿರುತ್ತೆ ಅಂತ ಹೇಳಿ. ನಂಗೆ ರವೆ ಹಾಕಿದ್ರೆ ಇಷ್ಟ ಆಗಲ್ಲ, ಈಗೇ ಇದ್ರ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗೆ ಇದ್ದರೆ. ಪಾಯಸ ರೆಡಿ. ಹುಡ್ಕುಂದ್ ಮೇಡಮ್. ಸೊ ನೋಡಿ, ನಮ್ಮಮ್ಮ ಹಂಗೆ ಕೇಳಿದ್ರು ಹಿಂಗೆ ಮಾಡ್ಕೊಟ್ಬಿಟ್ಟೆ ಅಕ್ಕಿ ಹುಡಿ ಪಾಯಸ. ಸೊ ಟೇಸ್ಟ್ ಮಾಡಿಬಿಟ್ಟು ಹೆಂಗಿದೆ ಅಂತ ಹೇಳೋದು. ಬಿಸಿ ಬಿಸಿ ಇದೆ, ತುಂಬಾ ಈಸಿಯಾಗಿ ಟೇಸ್ಟಿಯಾಗಿ ಮಾಡ್ಕೊಬೋದು. ತುಂಬಾ ನೋಡಿ ಯಾವ ಥರ ಇದೆ, ತುಂಬ ತೆಳ್ಳಗೂ ಇಲ್ಲ, ತುಂಬ ಗಟ್ಟಿಗೂ ಇಲ್ಲ. ಇದೆಲ್ಲ ಹಳೆ ಕಾಲದ ಅಡುಗೆಗಳು. ನಾನು ಇದನ್ನ ಯಾರ ಹತ್ರ ಕಲಿತೆ ಅಂದರೆ, ಮದುವೆ ಆಗೋ ವಸ್ತ್ರಲ್ಲಿ ಕಾದು ರತ್ನಮ್ಮ ಗೌಡಸ್ ಮನೇಲಿದ್ದೆ ಅಂತ ಹೇಳಿದ್ನಲ್ವ ಬಾಡಿಗೆಗೆ. ಸೊ ಅಲ್ಲೊಬ್ರ ಹತ್ರ ಕಲ್ತಿದ್ದು. ನನಗೆ ಆಶ್ಚರ್ಯ ಆಯಿತು, ಅಕ್ಕಿಯಲ್ಲಿ ಪಾಯಸ ಮಾಡ್ತಾರ ಅಂತ. ಆಗ ನನಗೇನು ಬರ್ತಿರ್ಲಿಲ್ಲ, 18 ಇಯರ್ಸ್ 19 ಇಯರ್ಸ್ ಆವಾಗ ನನಗೆ. ತುಂಬಾ ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಟೇಸ್ಟ್. ಸೊ ನೋಡಿ, ನೈಟ್ ಡಿನ್ನರ್ಗೆ ಅಮ್ಮ ಅವಲಕ್ಕಿ ಮಾಡಿದ್ದಾರೆ. ಇವತ್ತಿನ ನೈಟ್ ಡಿನ್ನರ್ ಇದಾಗಿದೆ. ಸೊ ಹೋಪ್ ಇವತ್ತಿನ ವ್ಲಾಗ್ ನೋಡಿ, ನೈಟೇ ನಾನು ಹಾಲು ಕಾಯಿಸಿ ಸ್ವಲ್ಪ ಮಲಗೋ ಅಷ್ಟೊತ್ತಿಗೆ ಅದನ್ನ ಫ್ರಿಜ್ಜಲ್ಲಿಟ್ಟರೆ ಬೆಳಗ್ಗೆನೇ ಚೆನ್ನಾಗಿ ಕಟ್ಟುತ್ತೆ. ಸೊ ಹೋಪ್ ಇವತ್ತಿನ ವ್ಲಾಗ್ ಕೂಡ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂದ್ಕೊಳ್ತೆ. ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ಇಷ್ಟ ಆದಲ್ಲಿ ಲೈಕ್, ಶೇರ್ ಆ್ಯಂಡ್ ಕಮೆಂಟ್ ಅಂತ ಹೇಳ್ತಾ ನೆಕ್ಸ್ಟ್ ಒಂದೊಳ್ಳೆ ಇಂಟ್ರೆಸ್ಟಿಂಗ್ ವ್ಲಾಗ್ ಜೊತೆ ನಾನು ನಿಮ್ಮ ಮುಂದೆ. ಲವ್ ಯು ಆಲ್, ಟೇಕ್ ಕೇರ್, ಬಾಯ್.